ಕುವೆಂಪು ನಗರದ ಅಕಾಡೆಮಿ ಶಾಲೆಯಲ್ಲಿ ವಿಶೇಷ ಪೂಜೆ, ಶಿಕ್ಷಣದ ಜೊತೆಗೆ ಭಕ್ತಿಯೂ ಬೆರೆತ ಸಂಭ್ರಮ. ಆಷಾಢ ಮಾಸದ ಕೊನೆಯ ದಿನದ ಪ್ರಯುಕ್ತ ಇಂದು ಮೈಸೂರಿನ ಕುವೆಂಪು ನಗರದ ಅಕಾಡೆಮಿ ಶಾಖೆಯ ವಿಶೇಷ ಶ್ರೀ ಚಾಮುಂಡೇಶ್ವರಿ ಪೂಜಾ ಕಾರ್ಯಕ್ರಮ ನಡೆಯಿತು. ಶಿಕ್ಷಣ ಜೊತೆಗೆ ಸಂಸ್ಕೃತಿ ಮತ್ತು ಭಕ್ತಿಯನ್ನು ಬೆರೆಸುವ ಉದ್ದೇಶದಿಂದ ಈ ಪೂಜೆಯನ್ನು ಆಯೋಜಿಸಲಾಯಿತು. ಅಕಾಡೆಮಿ ಸೆಂಟರ್ ಹೆಡ್ ಸುಧೀರ್ ಕುಮಾರ್, ಎಸ್ ಸ್ವರೂಪ್, ಅನಿಲ್ ನೇತೃತ್ವದಲ್ಲಿ ಪೂಜೆ ನೆರವೇರಿಸಲಾಯಿತು. ಪೂಜೆಯ ನಂತರ ವಿದ್ಯಾರ್ಥಿಗಳೇ ಸಾರ್ವಜನಿಕರಿಗೆ ಪ್ರಸಾದವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸುವುದರಿಂದ ವಿದ್ಯೆ ಮತ್ತು ಯಶಸ್ಸು ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ತಾಯಿಯ ಆಶೀರ್ವಾದ ಸಿಗಲಿ. ಅಕಾಡೆಮಿ ಮೈಸೂರು ತಂಡದ ಈ ವಿಶೇಷ ಆಚರಣೆಗೆ ಭಕ್ತರು ಮತ್ತು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ಕಾಂತರಾಜು, ಕೆ ಪ್ರಜಾ, ಪವರ್ ಟಿವಿ, ಮೈಸೂರು. ಮಾಸದ ಕೊನೆ ದಿನ ಆಗಿದ್ದರಿಂದ ನಾವು ಅನ್ನದಾನನ ಇವತ್ತು ಅನ್ ಅಕಾಡೆಮಿ ಮೈಸೂರಲ್ಲಿ ಮಾಡ್ತಾ ಇದೀವಿ. ಸೊ ನಮ್ಮ ಅನ್ ಅಕಾಡೆಮಿ ಮೈಸೂರಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸೊ ಇಲ್ಲಿ ಅನ್ ಅಕಾಡೆಮಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಆಲ್ಮೋಸ್ಟ್ ನೀಟ್, JEE ಮತ್ತೆ ಫೌಂಡೇಶನ್ ಕೋರ್ಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮಲ್ಲಿ ಇರೋ ಬೆಸ್ಟ್ ಫ್ಯಾಕಲ್ಟೀಸ್ ಇದಾರೆ. ಸೊ ಒಳ್ಳೆ ರಿಸಲ್ಟ್ ಬಂದಿದೆ ನೀಟ್ ಅಲ್ಲಿ ಈ ಸತಿ ನಮ್ದು. ಸೊ ಅದ್ರ ಪ್ರಕಾರ ನಾವು ಚಾಮುಂಡೇಶ ದೇವರ ಆಶೀರ್ವಾದದಿಂದ ಈ ತರ ಅನ್ನದಾನಗಳು ವಿದ್ಯಾರ್ಥಿಗಳ ಜೊತೆ ಸೇರಿ ಮಾಡ್ತಾ ಇದೀವಿ. ಅದಕ್ಕೆ ಪ್ರೇರಣೆ ಅಂದು ನಮ್ಮ ಮೈಸೂರು ಅಂತ ಅಂದ್ಮೇಲೆ ಚಾಮುಂಡೇಶ್ವರಿನೇ ನಮ್ದು ಮೇನ್ ಇರೋದು. ಸೊ ಆ ಆಶೀರ್ವಾದ ಈ ಇನ್ಸ್ಟಿಟ್ಯೂಟ್ ನಡೀತಾ ಇದೆ, ಮಕ್ಕಳಿಗೂ ಒಳ್ಳೇದಾಗ್ತಾ ಇದೆ. ಇನ್ನು ಮುಂದಕ್ಕೂ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಈ ಅನ್ನದಾನ ಮತ್ತೆ ಈ ಪೂಜೆಯನ್ನ ನಾವು ನಡೆಸ್ತೀವಿ. ಇನ್ನು ಮುಂದಕ್ಕೂ ನಡೆಸ್ತಾ ಬರ್ತೀವಿ. ಕೊನೆಯದಾಗಿ ನಾನು ಹೇಳ್ತೀನಿ ಅಂದ್ರೆ ನಮ್ಮ ಅನ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಬನ್ನಿ, ಜಾಯಿನ್ ಆಗಿ ದೇವರ ಆಶೀರ್ವಾದ, ಸರಸ್ವತಿ ದೇವಿ ಇಲ್ಲೇ ಕೂತಿದ್ದಾರೆ. ಸೊ ಆ ಆಶೀರ್ವಾದ ತಗೊಂಡು ಮುಂದೆ ಕೋರ್ಸ್ ನ ಕಂಪ್ಲೀಟ್ ಮಾಡಕತ್ತೆ. ನಾಮಿನಲ್ ಫೀಸ್ ಇರುತ್ತೆ, ಒಂದ್ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಇರುತ್ತೆ. ಇವಾಗ ನಾವು ರೀಸೆಂಟ್ ಆಗಿ ಅನ್ಸ್ಯಾಟ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಎಲ್ಲ ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬಹುದು ಈ ಎಕ್ಸಾಮ್ಸ್ ಗೆ. ಮತ್ತೆ ಅಕ್ಟೋಬರ್ 20 ತನಕ ಆನ್ಲೈನ್ ಮುಖಾಂತರ ಮಾಡ್ಬೋದು, ಇಲ್ಲ ಇನ್ಸ್ಟಿಟ್ಯೂಟ್ ಬಂದು ವಿಚಾರಿಸ್ಕೋಬಹುದು. ಎಸ್ ಸರ್, ಆಫರ್ ಇದೆ ಸರ್. ಒಳ್ಳೆ ವಿದ್ಯಾರ್ಥಿಗೆ ಅಂದ್ರೆ ಚೆನ್ನಾಗಿ ಓದೋ ಮಕ್ಕಳಿಗೆ ನಾವಿಲ್ಲಿ ಅಡಿಷನಲ್ ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡ್ತಾ ಇದೀವಿ. ಸ್ವರೂಪ ಅಂತ, ನಾನು ಇಲ್ಲಿ BDM ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಅನ್ ಅಕಾಡೆಮಿ ಸೆಂಟರ್ ಅಲ್ಲಿ ಒಂದು ವಿಶೇಷ ಪೂಜೆ ಮಾಡಿದ್ದಾರೆ. ಎಲ್ಲರಿಗೂ ಪ್ರಸಾದ ವಿತರಣೆ ಇತ್ತು, ಎಲ್ಲರನ್ನು ಕರೆದ್ವಿ, ಚೆನ್ನಾಗಿ ಪೂಜೆ ಮಾಡಿದ್ರು. ಅಂಡ್ ನಮ್ಮ ಅನ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವೆಲ್ಲ ನೀಟ್ ಕೋಚಿಂಗ್, JEE ಕೋಚಿಂಗ್ ಎಲ್ಲ ತಗೊಳ್ತಿದೀವಿ. ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಕೋಚಿಂಗ್. ತುಂಬಾ ಚೆನ್ನಾಗಿ ಫ್ಯಾಕಲ್ಟೀಸ್ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದಾರೆ. ಮೆಟೀರಿಯಲ್ಸ್, ಮಾಡ್ಯೂಲ್ಸ್ ಎಲ್ಲ ಕೊಡ್ತಾರೆ ಓದಕ್ಕೆ. ಪ್ಲಸ್ ಹಾಸ್ಟೆಲ್ ಫೆಸಿಲಿಟೀಸ್ ಅಂದ್ರೆ ಹುಡುಗಿರಿಗೆ ಇದೇ ಬಿಲ್ಡಿಂಗ್ ಅಲ್ಲಿ ಟಾಪ್ ಫ್ಲೋರ್. ಎಸ್, ಹುಡುಗಿರಿಗೆ ಸೇಫ್ ಆಗಿದೆ, ಯಾಕಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಹುಡುಗಿರಿಗೆ ಇದೇ ಬಿಲ್ಡಿಂಗ್ ಅಲ್ಲಿ ಮೇಲೆ ಫ್ಲೋರ್ ಅಲ್ಲಿ ಇರೋದು. ಸೊ ಸೇಫ್, ಏನು ಅಪ್ಪ ಅಮ್ಮ ಏನೋ ಟೆನ್ಷನ್ ಮಾಡ್ಕೋಬೇಕಂತ. 15 days ಒನ್ಸ್ ನಡೀತಾ ಇರತ್ತೆ ಎಕ್ಸಾಮ್ಸ್. ಮಾಡ್ತೀವಿ. ಕ್ಲಾಸ್ ಆದ್ಮೇಲೆ ಸ್ಟಡಿ ಹಾರ್ಸ್ ಎಲ್ಲ ಇರತ್ತೆ 6 to 8 o'clock. ಮತ್ತೆ ಊಟ ಆದ್ಮೇಲೆ ಕೂಡ ಹಾಸ್ಟೆಲ್ಸ್ ಗೆ ಸ್ಟಡಿ ಹಾರ್ಸ್ ಇಡ್ತಾರೆ 10:30 ವರ್ಗು. ನೋಡಿ ಬಂದು ಫ್ಯಾಕಲ್ಟೀಸ್ ಜೊತೆ ಮಾತಾಡಿ, ನೀವು ಕೂಡ ಒಪಿನಿಯನ್ಸ್ ಬಂದು ನಮ್ಮ ಹತ್ರ ಕೇಳ್ತೀವಿ, ಬಂದ್ ಜಾಯ್ನ್ ಆಗ್ಬೋದು. ಲುಪ್ತಾ. ಕೊನೆಯ ಆಷಾಢವಾಗಿರೋದ್ರಿಂದ ಅನ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟೂಡೆಂಟ್ಸ್, ಟೀಚರ್ಸ್ ಎಲ್ಲ ಸೇರಿ ಅನ್ನದಾನ ಮಾಡ್ತಿದ್ದಾರೆ. ಎಲ್ಲರೂ ಬನ್ನಿ. ಆಮೇಲೆ ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಒಳ್ಳೆ ಟೀಚರ್ಸ್ ಇದಾರೆ, ಒಳ್ಳೆ ಮೆಟೀರಿಯಲ್ ಎಲ್ಲ ಇದೆ. ನೀಟ್, JEE ಯಾವ್ದಾದ್ರು ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದು ಜಾಯಿನ್ ಆಗಿ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಒಳ್ಳೆ ಇನ್ಸ್ಟಿಟ್ಯೂಷನ್ ಜಾಯಿನ್ ಆಗ್ಬೋದು. ಹೆಸರು ನಿರಂಜನ್ ಅಂತ, 2nd PUC ನೀಟ್ ಕೋಚಿಂಗ್ ತಗೊಳ್ತೀನಿ.